ಕಣ್ತುಂಬಾ ನಿದ್ರೆ ಮಾಡಲು ವ್ಯಾಯಾಮವು ನೆರವಾಗುತ್ತೆ. ದೈಹಿಕವಾಗಿ ಸಕ್ರಿಯವಾಗಿರುವ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವ ಜನರು ಇತರರಿಗಿಂತ ಉತ್ತಮವಾಗಿ ಮತ್ತು ಮುಂಚಿತವಾಗಿ ನಿದ್ರಿಸ್ತಾರೆ. ನಿದ್ರೆಗೂ ವ್ಯಾಯಾಮಕ್ಕೂ ಇರೋ ನಂಟೇನು? ಉತ್ತಮ ನಿದ್ರೆಗೆ ಪ್ರತಿದಿನ ಎಷ್ಟು ನಿಮಿಷ ವ್ಯಾಯಾಮ ಮಾಡಬೇಕು? ಈ ಕುರಿತು ನಡೆಸಿದ ಸಂಶೋಧನೆ ಹೇಳೋದೇನು? ಎಲ್ಲವನ್ನೂ ತೋರಿಸ್ತೀವಿ ನೋಡಿ. ಉತ್ತಮ ನಿದ್ರೆಗೆ ಪ್ರತಿದಿನ ಎಷ್ಟು ನಿಮಿಷ ವ್ಯಾಯಾಮ ಮಾಡಬೇಕು? ನಿದ್ರೆಗೂ ವ್ಯಾಯಾಮಕ್ಕೂ ನಂಟು, ಸಂಶೋಧನೆ ಹೇಳೋದೇನು? ಉತ್ತಮ ನಿದ್ರೆಗೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ ಅಂತ ಹಲವಾರು ಅಧ್ಯಯನಗಳು ಸೂಚಿಸಿವೆ. ಆದರೆ ಯಾವಾಗ ಮತ್ತು ಎಷ್ಟು ವ್ಯಾಯಾಮ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಆದರೆ ವಿಜ್ಞಾನಿಗಳು, ಸಂಶೋಧಕರು ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಿದ್ದಾರೆ. ದೈನಂದಿನ ವ್ಯಾಯಾಮವು ನಿದ್ರಾಹೀನತೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಜನರಲ್ಲಿ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುತ್ತೆ ಅಂತ ಕಂಡು ಬಂದಿದೆ. ಈ ಸಂಶೋಧನೆಯ ಪ್ರಕಾರ ದೈಹಿಕವಾಗಿ ಸಕ್ರಿಯವಾಗಿರುವ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವ ಜನರು ಇತರರಿಗಿಂತ ಉತ್ತಮವಾಗಿ ಮತ್ತು ಮುಂಚಿತವಾಗಿ ನಿದ್ರಿಸ್ತಾರೆ. ಇದಕ್ಕಾಗಿ ವಾರಕ್ಕೆ 2 ರಿಂದ 3 ಬಾರಿ 1 ಗಂಟೆ ನಿಯಮಿತ ವ್ಯಾಯಾಮ ಸಾಕು. BMJ ಓಪನ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಯು ಯುರೋಪ್ನ ಸಂಶೋಧಕರಿಂದ ನಡೆಸಲ್ಪಟ್ಟಿದೆ. 4399 ಭಾಗವಹಿಸುವವರನ್ನ ಈ ಒಂದು ಸಂಶೋಧನೆ ಒಳಗೊಂಡಿತ್ತು. ಈ ಸಂಶೋಧನೆಯಲ್ಲಿ ಉತ್ತಮ ನಿದ್ರೆಗೆ ನಿಯಮಿತ ವ್ಯಾಯಾಮ ಅಗತ್ಯ ಅಂತ ಸ್ಪಷ್ಟವಾಗಿಲ್ಲ, ಆದರೆ ಎಷ್ಟು ಗಂಟೆಗಳ ವ್ಯಾಯಾಮ ಮಾಡಬೇಕು ಅನ್ನೋದನ್ನ ಬಹಿರಂಗಪಡಿಸಿದೆ. ಈ ಸಂಶೋಧನೆಯು ಜನರ ಜೀವನ ಶೈಲಿ ಮತ್ತು ಮಲಗುವ ಅಭ್ಯಾಸಗಳು, ನಿದ್ರೆಯ ಗುಣಮಟ್ಟ ಮತ್ತು ನಿದ್ರೆಯ ಸಮಸ್ಯೆಗಳ ಕುರಿತಂತೆ ಅಧ್ಯಯನ ಮಾಡಿದೆ. ದೈಹಿಕ ಚಟುವಟಿಕೆ ಮತ್ತು ವ್ಯಾಯಾಮದ ಆಧಾರದ ಮೇಲೆ ಭಾಗವಹಿಸುವವರನ್ನ ವಿವಿಧ ಗುಂಪುಗಳಾಗಿ ಇರಿಸಲಾಗಿತ್ತು. ವಾರದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಅಥವಾ 1 ಗಂಟೆ ಇಲ್ಲವೇ ಅದಕ್ಕಿಂತ ಹೆಚ್ಚು ಬಾರಿ ವ್ಯಾಯಾಮ ಮಾಡಿದ ಭಾಗವಹಿಸುವವರು ಇತರರಿಗಿಂತ ಉತ್ತಮ ನಿದ್ರೆಯ ಗುಣಮಟ್ಟವನ್ನ ಹೊಂದಿದ್ರು. ಆ ನಿಟ್ಟಿನಲ್ಲಿ ನಿದ್ರೆಯನ್ನ ಸುಧಾರಿಸುವ ಒಂದಿಷ್ಟು ಮಾರ್ಗಗಳ ಕಡೆಗೆ ನೋಡುವುದಾದ್ರೆ, ನಿಮಗೆ ನಿದ್ದೆ ಬರ್ತಿದೆಯೋ ಇಲ್ಲವೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಹಾಸಿಗೆಯಲ್ಲಿ ಮಲಗಿ. ಮಲಗುವ 2 ಗಂಟೆಗಳ ಮೊದಲು ಊಟ ಮಾಡಿ. ಮಲಗಲು ಮೃದುವಾದ ಮತ್ತು ಸ್ವಚ್ಛವಾದ ಹಾಸಿಗೆಯನ್ನ ಆರಿಸಿಕೊಳ್ಳಿ. ಮಲಗುವ ಮುನ್ನ ಕೆಫಿನ್, ಆಲ್ಕೋಹಾಲ್ ಮತ್ತು ಸಿಗರೇಟ್ ಬೇಡ. ಇನ್ನು ಮಲಗುವ ಮುನ್ನ ಲಘು ಆಹಾರವನ್ನಷ್ಟೇ ಸೇವಿಸಿ. ದೀಪಗಳನ್ನ ಮಂದಗೊಳಿಸಿ, ಇದು ನಿಮಗೆ ಮಲಗಲು ಸುಲಭವಾಗುತ್ತೆ. ನೀವು ಮೃದುವಾದ ಸಂಗೀತವನ್ನು ಕೂಡ ಕೇಳಿ ಬಳಿಕ ಮಲಗಬಹುದು. ಮಲಗುವ ಮುನ್ನ ನೀವು ಪುಸ್ತಕವನ್ನ ಸಹ ಓದಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.